ಹಲೋ ನಮಸ್ಕಾರ ಎಲ್ರಿಗೂ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ನಾನು ಹಾಕಿರೋ ಮಂತ್ರಾಲಯದ ವ್ಲಾಗ್ನ ನೀವೆಲ್ಲರೂ ನೋಡಿದ್ದೀರಾ ಅನ್ಸುತ್ತೆ. ಸೊ ಆ ವ್ಲಾಗಲ್ಲಿ ನಾನು ಯಾವ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ನೋ ಅದೇ ಫ್ರೆಂಡ್ಸ್ ಜೊತೆ ಮತ್ತೆ ಇವಾಗ ಇನ್ನೂ ಇಬ್ರು ಆ್ಯಡ್ ಆಗಿದ್ದಾರೆ, ಪ್ರಿಯಾಂಕಾ ಮತ್ತು ರಾಹುಲ್ ಅಣ್ಣ ಅಂತ. ಸೊ ನಾವೆಲ್ಲರೂ ಸೇರಿ ಈಗ ಇನ್ನೊಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬಾನೇ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ಪಲ್ಲಿ. ಸಖತ್ ಅಲ್ಟಿಮೇಟ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಅನ್ಫರ್ಗೆಟಬಲ್ ಟ್ರಿಪ್ ಇದು ಮಾತ್ರ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಎತ್ತ, ಅಲ್ಲಿ ಎಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ತೋರಿಸಿದ್ದೀನಿ. ಈಗ ನಾವು ಮೆಟ್ರೋ ಹತ್ಕೊಂಡು ಎಲ್ಲರೂ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ, ಕೆಂಪೇಗೌಡ ಬಸ್ ಸ್ಟ್ಯಾಂಡ್ಗೆ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಟ್ರೈನಲ್ಲಿ ಹೋಗಬೇಕು ಅನ್ನೋ ಪ್ಲ್ಯಾನ್ ಆಗಿ ಟ್ರೈನ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು. ಬಟ್ ಲಾಸ್ಟ್ ಮೂಮೆಂಟ್ ನಾವು ಹೊರಡೋ ದಿನ ಬೆಳಗ್ಗೆ ನಮಗೆ ಗೊತ್ತಾಯಿತು ಸೀಟ್ಸ್ ಯಾವುದು ಬುಕ್ ಆಗಿಲ್ಲ, ನಮ್ಗೆ ಯಾವುದು ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂತ. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಈಗ ನಾನು ನಿಮಗೆ ಒಬ್ರನ್ನ ತೋರಿಸ್ತೀನಿ. ಅವರೇ ನಮ್ಮನ್ನ ಈ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿರೋದು. ಅವ್ರ ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವ್ರ ಊರಿಗೆ ಹೋದ್ಮೇಲೆ ಎಷ್ಟೆಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ, ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ, ಪ್ರತಿಯೊಂದನ್ನು ನಾನು ಈ ಒಂದು ಟ್ರಿಪ್ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಂಡ್ ಈ ಒಂದು ಟ್ರಿಪ್ ವ್ಲಾಗ್ ತುಂಬಾ ಲಾಂಗ್ ಇರೋದ್ರಿಂದ ಎಲ್ಲ ಕ್ಲಿಪ್ಪಿಂಗ್ಸ್ನು ಒಂದೇ ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ, ತುಂಬಾ ಲಾಂಗ್ ಇದೆ. ನನಗೆ ಗೊತ್ತಿಲ್ಲ ಎಷ್ಟು ಎಪಿಸೋಡ್ಸ್ ಆಗಿ ಕನ್ವರ್ಟ್ ಮಾಡಿ ನಾನು ಈ ಒಂದು ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂತ. ಸೊ 1 by 1 ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹೋಪ್ ಯು ಆಲ್ ಸಪೋರ್ಟ್ ಮೀ. ಆ್ಯಂಡ್ ತುಂಬಾ ಚೆನ್ನಾಗಿದೆ ವ್ಲಾಗ್ಸ್ ಎಲ್ಲ. ಸೊ ನೋಡಿ, ಎಂಜಾಯ್ ಮಾಡಿ. ಚೊಂಬೇಶ್ವರ ಬಸ್ಸಲ್ಲಿ ಬಂದು ಆಟಾಡ್ಕೊಂಡು ಕೂತವ್ರೆ ಗೈಸ್. ಇರಲಿ ನಾ ಎಲ್ಲಿ ಇರುವೆ ನಿನ್ನಲ್ಲಿ. ಸೊ ಗೈಸ್ ಈಗ ಬ್ರೇಕ್ ಕರೆಕ್ಟಾಗಿ ಮಾತಾಡು. ಊಟದ ಬ್ರೇಕ್ ಗೈಸ್. ಸೊ ಗೈಸ್ ಊಟದ ಬ್ರೇಕ್ ನಿಲ್ಸಿದ್ದಾರೆ. ಊಟ ಮಾಡಕ್ ಹೋಗ್ತಾ ಇದೀವ, ಸ್ನಾಕ್ಸ್ ತಿಂತೀವ ಗೊತ್ತಿಲ್ಲ, ನೋಡುವ. ಅಯ್ಯೋ ಇಲ್ಲಿ ದನ ಬೇರೆ ಇಟ್ಕೊಂಡ್ ಬಂದಿದ್ಯಾ ಬಸ್ಸಲ್ಲಿ ನೀನು. ನೋಡಿ ಗೈಸ್, ಬ್ಯಾಗಲ್ಲಿದೆ. ಹೆಲೋ ಗಾಯ್ಸ್. ಬರೀ ಡೌಗಳು ನಿಮ್ದು. ನಮಸ್ಕಾರ ಅಕ್ಕ. ಏನೇನೋ ಹೊಸದಾಗೆಲ್ಲ ಹೇಳ್ತಾ ಇದ್ದೆ. ಬೆಳಿಗ್ಗೆ 5 ಗೈಸ್. ಎಸ್ ಗೈಸ್. ಈ ರೀತಿ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ.
ಗುಡ್ ಮಾರ್ನಿಂಗ್ ರಿತಿಕಾ. ಗುಡ್ ಮಾರ್ನಿಂಗ್ ಗೈಸ್. ವೆರಿ ನೈಸ್. ಇವಾಗ ಇಷ್ಟು ದೂರ ನಡೆಸ್ತಾನೆ ಇವನು. ತಗೊಳ್ಳ ಗೈಸ್. ಈ ನನ್ ಮಗ ಇದಾನಲ್ಲ, ಹೇಳಮ್ಮ. ಎಲ್ಲೋ ಇರೋ ಎಲ್ಲೋ ಇಳಿಬೇಕಾಗಿತ್ತು, ಸ್ವಲ್ಪ ಹಿಂದೆನೆ ಇಳಿಸ್ಬಿಟ್ಟು ನಟರಾಜ ಸರ್ವಿಸ್ ಮಾಡಿಸ್ತಾ ಇದ್ದಾನೆ ಗೈಸ್. ಕಮ್ಮಿ ಮಾಡ್ಕೊಳ್ಳಿ ಅಂತ. ಎಂತದು ಇಲ್ಲ ಗೈಸ್, ನನಗೆ ಕಾಣಿಸ್ತೀನಿ. ನಡಿಯಕ್ಕೆ ಬರಲ್ಲ ಇವನಿಗೆ. ಹೌ ಇಸ್ ದ ಮಾರ್ನಿಂಗ್ ವಾಕ್ ಫೀಲ್? ವೆರಿ ಟೈರ್ಡ್, ವೆರಿ ಸ್ಲೀಪ್. ಲಿಟ್ರಲಿ ಫೀಲಿಂಗ್ ಲೈಕ್ ಎಲ್ಲೋ ಕಾಡಲ್ಲಿ ಡೆಸರ್ಟಲ್ಲಿ ತಿರುಗಾಡ್ದಿರೋ ಥರ. ನಿಮ್ಗೇನು ಫೀಲ್ ಗೊತ್ತು, ನಿಮ್ಗೇನು ಗೊತ್ತು ಅಂತ ಗೊತ್ತಾಗಲ್ಲ. ಸ್ವಲ್ಪ ಹಿಂದೆನೆ ನಿಲ್ಸ್ಬಿಟ್ಟು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಗೈಸ್. ಅದು ಸ್ವಲ್ಪ ಹಿಂದಲ್ಲ, ಎಲ್ಲೋ ಹಿಂದೆ ಈಗ ಅವನಿಗೆ ಗೊತ್ತಿಲ್ವಂತೆ ಅವನು ಎಲ್ಲಿ ಇಳ್ಕೊಂಡಿದ್ದಾನೆ ಅಂತ. ಸಮಾಲಿಫಿಕೇಶನ್ ತುಂಬಾ ಚೆನ್ನಾಗಿ ಮಾಡ್ತಾನೆ. ರೋಡ್ ಚೆನ್ನಾಗಿದೆ ಅಂತ. ನಾವು ಬೆಂಗಳೂರಲ್ಲೂ ರೋಡ್ ಚೆನ್ನಾಗಿದೆ. ಬೆಂಗಳೂರಲ್ಲೂ ಇದೇ ರೋಡ್ ಗೈಸ್, ಬಟ್ ಇದು ಐ ಮೀನ್ ಇದೇ ತರ ರೋಡ್, ಬಟ್ ಇದು ಅಗ್ಲ ಇದೆ ಅಷ್ಟೇ. ವಾಕ್ ಮಾಡಿಸ್ಕೊಂಡು ಹೋಗಿ ಮಲ್ಕೊಂಡ್ರೆ ಸಾಕು ಗೈಸ್. ನೀವು ಮಲ್ಕೊಳಕ್ 1 hour ಸಿಕ್ಕಿದ್ರೆ ಸಾಕು. ನಿದ್ದೆ ಬರುತ್ತೋ ಬಿಡುತ್ತೋ, ಕತ್ತನ್ನ ನೆಲಕ್ಕೆ ಇಡಬೇಕು. ಬೆನ್ನು ಕತ್ತು ಆಗ್ತಾ ಇಲ್ಲ ಗೈಸ್. ಎಷ್ಟು ಅವರ್ ಜರ್ನಿ? ಆಲ್ಮೋಸ್ಟ್ 8 to 9 hours ಜರ್ನಿ ಮಾಡಿಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ತೋರಿಸ್ತೀನಿ, ನೋಡ್ತಾ ಇರಿ. ಭರತ್, ಇದು ಕೊಪ್ಪಳಕ್ಕೆ ಎಂಟರಿನಾ? ಅಲ್ಲ, ಎಕ್ಸಿಟ್. ಓವರಾಗಿ ಮಾತಾಡ್ಬೇಡ. ಮಠ ಆಯ್ತು, ಕೊಪ್ಪಳ ಆಲ್ರೆಡಿ ಗೊತ್ತಾ. ಮತ್ತಿದು ನಿಮ್ಮೂರ್ಗ? ಇಲ್ಲ, ತುರ್ಗಾಡ್. ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಕರೆಕ್ಟಾಗಿ ಹೇಳು. ಯಾ ಮ್ಯಾಮ್, ಇಲ್ಲಿಂದ ಆಕ್ಚುಲಿ ಇದು ಕೊಪ್ಪಳದ ಸೌಂಡ್ ಮಾಡ್ಬೇಡ, ಕೇಳಿಸಲ್ಲ. ನೀಟಾಗಿ ನಡಿ. ಕೊಪ್ಪಳದ ಮೇನ್ ಎಂಟ್ರೆನ್ಸ್ ಅಂತಾರೆ ಇದಕ್ಕೆ. ಹಾ, ಆಮೇಲೆ ಅಷ್ಟೇ, ಇನ್ನೇನು ನೋಡ್ದೆ ಇದಕ್ಕೆ. ಇವನ್ನ ಕೇಳ್ತೀನಲ್ಲ ಗೈಸ್, ನಮಗ್ ಬುದ್ಧಿ ಇಲ್ಲ. ಅದು ಗೊತ್ತಿದ್ದೆ ನೀನು ಅದನ್ನೆಲ್ಲ ಮಾಡ್ತಿರೋದು. ಇವನ್ನ ಕೇಳೋ ಬದಲು ರೊಕ್ಕ ಹೊಡ್ಕೋಬೇಕು, ತಪ್ಪು ತಗೊಂಡು ನಿನಗೆ ಹೊಡಿಬೇಕು, ನಿನಗೆ ಹೊಡಿಬೇಕು. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬೇಸಿಕ್ ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ನಿಂಗೆ ಹೇಳಕ್ ಆಗ್ತಾ ಇಲ್ಲ. ಇದನ್ನ ಕಿನ್ನಾಳ್ ರೋಡ್ ಅಂತಾರೆ, ಹೋಗ್ತಾನ ಹೋಗ್ಬೇಕು. ಹಾ, ಕಿನ್ನಾಳ್ ಕಿನ್ನಾಳ್. ಕಿನ್ನಾಳ್ ಝೂಮ್ ಅಲ್ಲಿ ತೋರಿಸ್ತೀನಿ ಬರುತ್ತೆ. ಏನ್ ಹುಡ್ಗಿರೆಲ್ಲ ಯಾ ಡೂ ಇಟ್. ನೋಡು, ನಾಯಿಗಳಿಗೂ ಇಷ್ಟ ಇಲ್ಲ ನೀನ್ ಮಾತಾಡೋದು. ಕ್ಯಾಮೆರಾ ಮಾಡೋದು ಇಷ್ಟ ಅಲ್ಲ ಅದಕ್ಕೆ. ನೋ ಭ್ರಮೆ. ನೀನೇನು ಯಾರು ಕೇಳ್ತಾನೆ ಇಲ್ಲ, ಇವ್ನು ಯಾಕೆ ಹಿಂಗೆ ಮಾತಾಡ್ತಾನೆ. ಬರ್ತಾ ಇದೀನಿ, ನಡೀರಿ ನಡೀರಿ. ನಿಮ್ಮ ಟ್ರೆಕ್ಕಿಂಗ್ಗಳನ್ನ ತೋರಿಸ್ತಾ ಇದೀನಿ. ಹೆಂಗೆಲ್ಲ ಕರ್ಕೊಂಡು ಹೋಯ್ತವನೆ, ಬೆಟ್ಟ ಗುಡ್ಡ ಎಲ್ಲ ಹತ್ತಿಸ್ತವನೆ ಗೈಸ್. ರೈಲ್ವೆ ಟ್ರ್ಯಾಕಿಗೆಲ್ಲ ಕರ್ಕೊಬಂದವನೆ ಗೈಸ್. ದೇವ್ರೇ, ನನ್ನ ದೂದ್ ಸಾಗರಲ್ಲೇ ನಡೆದಿ ಸಾಕಾಗಿತ್ತು. ಟ್ರೈನ್ ಬಂದ್ರೆ ಬಾರೆ ಇಲ್ಲ, ನೀನು ನಂಬ್ಕೊಂಡ ಬಂದಿಲ್ವಲ್ಲ. ನಂಬ್ತಾ ಇರ್ತೀಕ? ಹೌದು, ಆಬ್ವಿಯಸ್ಲಿ. ಆಯ್ತಾ ನಿಮ್ದು ಜಂಪ್ ಮಾಡಿಸಿದ್ದು, ಟ್ರ್ಯಾಕ್ ದಾಟ್ಸಿದ್ದು? ಇಲ್ಲ, ಈಗ ಉಳ್ಸೇವೆ ಮಾಡಬೇಕು. ಬಾ, ನೀನ್ ಮಾಡು. ಡ್ಯಾಮ್ ಆಯ್ತದ ಒಂದು ಅಷ್ಟು ಮೇಲೆ ಮಾಡೋಣ. ವರ್ಷರಿತಿಕ ಏನದು ಬಿಟ್ಟದ್ದು ಏನದು? ಏನೋ ಈ ದಿನ ಸ್ನಾನನೇ ಮಾಡಿಲ್ಲ ಗೈಸ್, ಗಲೀಜ್. ಇವರು ರೆಡಿಯಾಗಿ ಕೂತಾ ಇದ್ದಾರೆ ಗೈಸ್. ಅಳಿಲು ಕೋತಿ ಗೈಸ್.
ಹಲೋ, ಹಾಯ್ ಬಾಯ್. ಕಾಯ್. ಸೊ ಗೈಸ್, ನಾವೆಲ್ಲ ರೆಡಿ ಆಗ್ಬಿಟ್ಟು ಇವಾಗ ಹಂಪಿನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಹಿಂಗೆ ನಾನ್ಸೆನ್ಸ್ ಮಾತಾಡಿದ್ರೆ ಎಡಿಟ್ ಮಾಡಕ್ ಕಷ್ಟ ಆಗುತ್ತೆ ಅಂತ ಹೇಳಿ ಗೈಸ್. ಕಾಣಿಸ್ತಾನೆ ಇಲ್ಲ ಗೈಸ್. ಇವ್ರನ್ನ ನೋಡಿ ಎಲ್ಲೆಲ್ಲೆಲ್ಲ ನೇಲ್ ಪಾಲಿಶ್ ಹಚ್ಕೊತಾ ಇದ್ದಾರೆ. ಏನು ಮಾಡೋದಿರಲ್ಲಿ ಇಲ್ಲೇನು ರೀ ಮಾತಾಡೋದು? ಪೆಟ್ರೋಲ್ ಬಂಕಲ್ಲಿ ಎಲ್ಲೋ ಮಾತಾಡೋಣ ಆರಾಮ. ಹಾಂ, ಓಕೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಕವರ್ ದ ಅಂಜನಾದ್ರಿ ಬೆಟ್ಟ, ದೆನ್ ವಿ ಆರ್ ಗೋಯಿಂಗ್ ಟು ಹಂಪಿ. ಆ್ಯಂಡ್ ಹಂಪಿನ ಫುಲ್ ಕವರ್ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಇಲ್ಲಿ ಹಾಕ್ಬೇಕು ಏನಾದ್ರು. ಆಮೇಲೆ ಅಲ್ಲಿ ಮಾಡೋಣ ಕಣೆ, ನಂಗೆ ಏನು ಹೇಳಕ್ಕೆ ಬರ್ತಿಲ್ಲ ಇಲ್ಲಿ. ನಾಚ್ಕೋತವನೆ. ನೋಡಿ ಗೈಸ್, ಸಪೋರ್ಟ್ ಎಷ್ಟಿದೆ ನನಗೆ. ಅಬೌಟ್ ಟು ರೀಚ್ ಅಂಜನಾದ್ರಿ ಬೆಟ್ಟ ಗೈಸ್. ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ, ನಮ್ಮ ಬಾಸ್ ಬೆಟ್ಟಕ್ಕೆ. ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಬನ್ನಿ ತೋರಿಸ್ತೀನಿ ನಿಮಗೆ ಈ ವ್ಲಾಗ್ ಹೆಂಗಿರುತ್ತೆ, ನಾವು ಎಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಸೊ ನಾವು ಕೊಪ್ಪಳಕ್ಕೆ ಬಂದಿದ್ದೀವಿ. ನಿನ್ನೆ ಸಂಜೆ 6:30 ಹಂಗೇನೋ ನಾವು ಬೆಂಗಳೂರು ಬಿಟ್ಟಿದ್ದು. ಸೊ ಇವಾಗ ನಾವು ಕೊಪ್ಪಳಕ್ಕೆ ಬಂದ್ವಿ. ಅರ್ಲಿ ಮಾರ್ನಿಂಗ್ 4:15 ಆಗಿತ್ತು. ಅಲ್ಲಿ ಭರತ್ ಕಾಣಿಸ್ತಿದ್ದಾನಲ್ಲ, ಸೊ ಅವರ ದೊಡ್ಡಮ್ಮ ಮನೆಗೆ ನಾವು ಬಂದಿರೋದು. ಅವ್ರ ಅಣ್ಣ ನಮ್ಮನ್ನು ಇವಾಗ ಹಂಪಿಗೆ ಮತ್ತು ಅಂಜನಾದ್ರಿ ಬೆಟ್ಟಕ್ಕೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಫಸ್ಟ್ ಕರ್ಕೊಂಡು ಬಂದಿರೋದು ಅಂಜನಾದ್ರಿ ಬೆಟ್ಟಕ್ಕೆ. ಸೊ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಉದ್ದಕ್ಕೂ ಪೂಜೆ ಐಟಮ್ಸ್ ಆಗಿರ್ಬೋದು, ಹಣ್ಣುಗಳು, ಪುರಿ ಖಾರ ಮತ್ತು ಸೋಡಾ, ತುಂಬಾ ಐಟಮ್ಸ್ ಇಟ್ಕೊಂಡಿದ್ದಾರೆ. ನೋಡೋಣ, ಫಸ್ಟ್ ದರ್ಶನ ಮಾಡ್ಕೊಂಡು ಬರೋಣ. ಸೊ ಈಗ ಬನ್ನಿ ಬೆಟ್ಟ ಹತ್ತೋಣ. ಫಸ್ಟ್ ಟೈಮ್ ಬರ್ತಾ ಇರೋದು, ಅದರಲ್ಲೂ ನನ್ನ ಫೇವ್ರೆಟ್ ಆಂಜನೇಯ ಸ್ವಾಮಿ ಅಂತ ಅಂದರೆ ಬೆಟ್ಟ ಹತ್ತಿ ಸ್ವಾಮಿ ದರ್ಶನನ ಪಡ್ಕೊಳ್ಳೋಣ ಬನ್ನಿ. ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಗೈಸ್. ನೀವು ನೋಡ್ಬೋದು ಅಲ್ಲಿ ಹಾವು ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ಕ್ಲಿಯರ್ ಆಗಿ. ಎಷ್ಟಿದೆ ಅಂತ ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ ಬಂದಿದ್ದಾರೆ. ಈ ಸ್ಟೆಪ್ ಎಷ್ಟಿದೆ ಅಂತ ಇಲ್ಲಿ ಎಲ್ಲೋ ಬರೆದಿದ್ದಾರೆ, ಅದನ್ನ ಫಸ್ಟ್ ತೋರಿಸಿ. ಸೊ ಈಗ ಹತ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಬೆಟ್ಟನ. ಚೆನ್ನಾಗಿದೆ. ಜೈ ಜೈ ಶ್ರೀರಾಮ್. ಗೈಸ್, ಮುಂಚೆ ಈ ಶೀಟ್ಸ್ ಏನು ನೋಡ್ತಿದ್ದೀರಾ, ಇದಿರ್ನಿಲ್ವಂತೆ, ಇವಾಗ ರೀಸೆಂಟಾಗಿ ಹಾಕಿರೋದು. ಸೊ ಬಿಸಿಲಿಂದ ನಮ್ಮನ್ನು ಕಾಪಾಡ್ತಿದೆ. ಸೊ ಇಲ್ಲಿ ವ್ಯೂ ತೋರಿಸ್ತೀನಿ. ಫುಲ್ ಮೇಲೆ ಹತ್ತಿಲ್ಲ, ಇಷ್ಟು ಹತ್ತಿದ್ದೀವಿ ಸದ್ಯಕ್ಕೆ. ನೀನೇ ಹೇಳ್ಬೇಕಮ್ಮ, ಬೇಡ ನನಗೆ ಆಯ್ಸಾಗುತ್ತೆ, ಬೇಡ ನೀನು ಹೇಳ್ಬಿಡ. ಏನಂತ? ತುಂಗಭದ್ರಾ ನದಿ ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ತುಂಗಭದ್ರಾ ರಿವರ್ ನದಿ. ಸಾಕಾ? ಆಚೆ ಮೇಲೆ ಹೋದ ಚೆನ್ನಾಗಿ ಅಲ್ಲಿ ನೋಡೋದು, ಅದೆಲ್ಲ ಹಳೆ ಹಂಪಿ. ಅದು ಅಲ್ಲೆಲ್ಲ ಕಾಣುತ್ತೆ, ಅಲ್ಲೆಲ್ಲ ಹಳೆ ಹಂಪಿ. ಅದು ಆ್ಯಕ್ಚುಲಿ ಅಲ್ಲೆಲ್ಲ ಗೋಪುರ ಕಾಣುತ್ತಲ್ಲ, ಬಿದ್ದೋಗಿರೋದಲ್ಲ, ಅದು ಹಳೆ ಹಂಪಿ ಅಂತಾರೆ. ಮೇಲೆ ಹೋದ್ರೆ ಚೆನ್ನಾಗಿ ಕಾಣುತ್ತೆ. ಬನ್ನಿ ಗೈಸ್, ಆಲ್ರೆಡಿ ಬೆಟ್ಟ ಟಾಪ್ ಹತ್ರ ಇದ್ದೀವಿ. ಇನ್ನೇನೊಂದು 5 minutes ವಿಲ್ ರೀಚ್.
ಸುಸ್ತು ನಾಟ್ ದಟ್ ಮಚ್, ಇಟ್ ಇಸ್ ಓಕೆ. ವ್ಯೂ ನೋಡಿ ಹಿಂದೆ ತಿರುಗಿ. ವಾಯ್ಸ್ ಕ್ಯಾಪ್ಚರ್ ಆಗಲ್ಲ ಆನ್ ಮಾಡೋಕ್ಕೂ ಮುಂಚೆ. ದಾರ ನಿಮ್ಮಲ್ಲಿ ಕಾಣಿಸ್ತಿದೆಯಲ್ಲ ದಟ್ ಒನ್. ಅದೇನೇ ತುಂಗಭದ್ರಾ ನದಿ. ಇದೆಲ್ಲ ಹಳೆ ಹಂಪಿ ಅಂತೆ. ನಮಗೂ ಗೊತ್ತಿಲ್ಲ, ನಾವು ಇವಾಗೇನೋ ಬಂದು ನೋಡ್ತಾ ಇರೋದು. ಇದೆಲ್ಲ ಹಳೆ ಹಂಪಿ ಅಂತೆ. ಅಲ್ಲಿ ನಿಮಗೆ ಕಲ್ಲು ಬೆಟ್ಟ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ಬಟ್ ಸ್ಟಿಲ್ ನಮಗೆಲ್ಲ ಇವಾಗ ಕಾಣಿಸ್ತಿದೆ. ಅದೇ ಬನ್ನಿ ಮೇಲೆ ಹೋಗಿ ನೋಡೋಣ. ನೋಡಿ ಗೈಸ್, ಫ್ರೆಂಡ್ಸ್, ಅಣ್ಣ ಅಲ್ಲಿ. ಅಣ್ಣ ಆಲ್ರೆಡಿ ಅಷ್ಟು ದೂರ ಹಾಯ್ ಹೇಳಿ. ಬಿಸಿಲಣ್ಣ. ಎಲ್ಲಿಗಪ್ಪ? ಇಲ್ಲ ಒಂದೇ ಬಂದಾಗೈತಿಲ್ಲ. ರಾಯಚೂರ್ಗೆ ಹೋಗುತ್ತೆ. ಹೌದಾ? ಕಾಪರ್ ಕಾಂಪರ್ है आप अभी मैं नीचे हूँ. लेकिन ಮುಂದೆ ಬನ್ನಿ, ಮುಂದೆ ಬನ್ನಿ. ಏನಂತ ಎಕ್ಸ್ಪ್ಲೇನ್ ಮಾಡಲಿ ನಾನು? ಫೈನಲಿ ರೀಚ್ ಆಗಿದ್ದೀವಿ ಗೈಸ್. ತುಂಬ ಜನ ಇದ್ದಾರೆ, ನೋಡ್ತಿರ್ಬೋದು. ಅಲ್ಲಿ ಸ್ಕೂಲ್ ಮಕ್ಕಳು ಟ್ರಿಪ್ಗೆಲ್ಲ ಬಂದಿದ್ದಾರೆ. ಸುಸ್ತಂತ ಏನೋ ಅನ್ನಿಸ್ಲಿಲ್ಲ, ಯಾಕಂತ ಅಂದರೆ ನಮ್ಮ ಬಾಸ್ ದರ್ಶನ ಅಲ್ವಾ. ಜೈ ಶ್ರೀರಾಮ್ ಅಂದ ತಕ್ಷಣ ಎಲ್ಲ ಸುಸ್ತು ಮರ್ತೋಗುತ್ತೆ. ಸೊ ಫೈನಲಿ ಟಾಪಿಗೆ ಬಂದಿದ್ದೀವಿ. ಈಗ ಏನಿದ್ರು ದೇವ್ರ ದರ್ಶನ ಮಾಡ್ಕೊಳ್ಳೋದು. ಬನ್ನಿ ಬನ್ನಿ ವೀಕ್ಷಕರೇ, ಈಗ ಆಂಜನೇಯನ ದರ್ಶನ ಮಾಡಿಸ್ತೀನಿ. ತುಂಬ ಖುಷಿ ಆಗ್ತಿದೆ, ಫಸ್ಟ್ ಟೈಮ್ ಲೈಫಲ್ಲಿ ಬಂದಿರೋದು. ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಏನೋ ನನ್ಗೆ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಬರಲ್ಲ ಅಂದೆ. ನನ್ನ ಜೊತೆ ಇದ್ದು ಹೋಗ್ತಾ ಹೋಗ್ತಾ ಕಲ್ತ್ಕೊಂತಾಳೆ ಗೈಸ್. ಇದೆಲ್ಲ ಬೇಡ, ಇಟ್ಬಿಡು. ಜೂಮ್ ಮಾಡಿದ್ರೆ ಹಳೆ ಹಂಪಿ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ಗೈಸ್, ನೀವು ಇಲ್ಲಿಂದ ನೋಡಿದ್ರೆ ಹಳೆ ಹಂಪಿ ಕಾಣಿಸುತ್ತೆ. ಕೆಳಗಿಂದ ಮೇಲ್ಗಡೆ ಬಂದಿದ್ದೀವಿ. ಫೈನಲಿ ದರ್ಶನ ಎಲ್ಲ ಆಯಿತು ಗೈಸ್. ಒಳಗಡೆ ವಿಡಿಯೋ ಮಾಡೋ ಆಗಿರಲಿಲ್ಲ, ಹಂಗಾಗಿ ಒಂದೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೇ. ಸೊ ಈಗ ಆಚೆ ಬಂದ್ವಿ. ಶನಿವಾರ ಅಂತನೋ ಏನೋ ಗೊತ್ತಿಲ್ಲ, ತುಂಬ ಜನ ಇದ್ದಾರೆ, ಅಥವಾ ಯಾವಾಗಲೂ ಹಿಂಗೆ ಇರ್ತಾರ ಅಂತನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿತ್ತು ದರ್ಶನ. ಸೊ ಗೈಸ್ ನೋಡ್ಬೋದು, ಅಲ್ಲಿ ನಿಮಗೆ ಬೋರ್ಡ್ ಕಾಣಿಸ್ತಿದೆ. ಇವಾಗಷ್ಟೇ ದರ್ಶನ ಎಲ್ಲ ಆಯಿತು, ಚೆನ್ನಾಗಿತ್ತು ಗೈಸ್. ನಮ್ಮ ಬಾಸ್ ದರ್ಶನ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ದೇವಸ್ಥಾನದಿಂದ ದರ್ಶನ ಮಾಡಿಕೊಂಡು ಆಚೆ ಬಂದರೆ ನೀವು ನೋಡ್ಬೋದು, ಇಲ್ಲಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆಗಲೇ ಹೇಳ್ದಂಗೆ ಅದು ತುಂಗಭದ್ರಾ ನದಿ ಅಲ್ವಾ, ತುಂಗಭದ್ರಾ ನದಿ. ತುಂಬಾ ಚೆನ್ನಾಗಿದೆ ವ್ಯೂ. ಫುಲ್ ಟಾಪಿಂದ ತೋರಿಸ್ತಾ ಇದ್ದೀನಿ ಗೈಸ್. ನಾವೆಲ್ಲ ದರ್ಶನ ಮಾಡೋದಕ್ಕೆ ಅಂತ ಹೋಗಿದ್ರೆ ಇವ್ರು ನೋಡಿ ಇಲ್ಲಿ ನಾಯಿ ನೋಡ್ಕೊಂಡು ಕೂತಿದ್ದಾರೆ. ಇವರು ನಿಮ್ಮ ಹೊಸ ಫ್ರೆಂಡಾ ಅಣ್ಣ? ಇವ್ರು ನಿಮ್ಮ ಹೊಸ ಫ್ರೆಂಡಾ? ಏನು ಇವ್ರ ಹೆಸರು? ಹೆಸರುಗಟ್ಟು. I didn't pick any name. ನಾಯಿ ಅಂತ ಹೆಸರು ಗೊತ್ತು, ನೀನು ದೊಡ್ಡ ನಾಯಿ.
ಎಷ್ಟು ಸಲ ರೌಂಡ್ ಹೊಡಿತಿದೆ ಗೊತ್ತಾ ಗೈಸಿ ಹೆಲಿಕಾಪ್ಟರ್ ಅಂತೂ. ರೆಡಿನಾ? ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಫೈನಲಿ ಆಂಜನೇಯ ಹುಟ್ಟಿದ ಸ್ಥಳ ಶ್ರೀ ಅಂಜನಾದ್ರಿ ಬೆಟ್ಟ. ಈ ಒಂದು ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು 547 ಮೆಟ್ಲೇನೋ ಇದೆ, ಸರಿಯಾಗಿ ಗೊತ್ತಿಲ್ಲ, ಕ್ಲಿಯರ್ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಇಲ್ಲಿ ಹೇಳ್ತಾ ಇದ್ರು, ಅದನ್ನು ಕೇಳಿಸ್ಕೊಂಡು ಗೊತ್ತಾಯಿತು. ಸೊ ಬೆಟ್ಟನ ಹತ್ತು ಇಳಿದು ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ಹಂಪಿಗೆ ಹೋಗ್ತೀವಿ. ಅದಕ್ಕೂ ಮುಂಚೆ ಅಣ್ಣ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತೀನಿ, ನೋಡೋಣ ಕೆಳಗೆ ಹೋಗ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಕರ್ಕೊಂಡೋದ್ರೆ ಅಲ್ಲೂ ತೋರಿಸ್ತೀನಿ. ಇದ್ಯಾವ ಜಾಗ ಅಣ್ಣ? ಪಂಪಾಸಾಗರ ಅಂತೇಳಿ. ಸೊ ಈಗ ನಾವು ಪಂಪಾ ಸರೋವರಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಪುಟ್ಟ ದೇವಸ್ಥಾನ ಕೂಡ ಇದೆ. ನಾವಿನ್ನೂ ತುಂಬ ಪ್ಲೇಸಸ್ ಕವರ್ ಮಾಡಬೇಕು, ಹಂಗಾಗಿ ಹೋಗ್ತೀವಾ ಇಲ್ವಾ ಗೊತ್ತಿಲ್ಲ ಅಲ್ಲಿಗೆ. ದೇವಸ್ಥಾನ ಐತೆ ಅಲ್ವಾ, ನೋಡ್ಬಿಡ್ತೀರಾ? ನೈಟ್ ಸ್ವಲ್ಪ ಬೇಗ ಬಂದು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಬೇಕು. ಅಣ್ಣ ಹೇಳ್ತಾ ಇದ್ರು, ಚಿಕ್ಕವನಿದ್ದಾಗ ತುಂಬ ಹೆದರುತ್ತಾ ಇದ್ರು, ಇವಾಗ ಏನು ಹೆದರುತ್ತಾ ಇಲ್ಲ. ತುಂಬಾ ಒಳ್ಳೆಯವನಂತೆ, ಸಾಫ್ಟ್ ಅಂತ. ನೀನು ಸ್ವಲ್ಪನೂ ಚೇಷ್ಟೆ ಮಾಡಲ್ವಂತೆ. ಇಲ್ಲಿ ಪ್ರೂಫ್. ಸೊ ನಾನಿವಾಗ ತೆಪ್ಪದಲ್ಲಿ ಹೋಗಬೇಕು ಅನ್ನೋ ಆಸೆ ಇತ್ತು, ಹಂಗಾಗಿ ಹಂಪಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಣ್ಣ. ಆದ್ರೂ ನನಗೆ ಆಸೆ ಇರೋದ್ರಿಂದ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅದೇ ಗೊತ್ತಿಲ್ಲ, ನೋಡೋಣ ಅಂತಲೇ ಕರ್ಕೊಬಂದವರು. ಅಲ್ಲಿ ನೋಡಿ ಬೋಟಿಂಗು, ಅಲ್ಲಿ ಸ್ಟ್ರೈಟ್. ಮಾಡ್ಬೇಕಂತ ಆಸೆ, ಬಟ್ ಬರಲ್ಲ, ನನಗೆ ಭಯ ಆಗುತ್ತೆ. ಬೇಡ, ಭಯ ಏನಿಲ್ಲ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಡುತ್ತೆ. ನಾನೇ ಮಾಡ್ಬೇಕಂತ ಆ್ಯಕ್ಚುಲಿ ಆಸೆ, ಬಟ್ ಬೇಡ, ಇರಲಿ ಬಿಡು, ಬೇಡ. ತೊಗೊಂಡಿದ್ದಪ್ಪ ಅವಾಗ, ಇವನು ಎಷ್ಟೆಷ್ಟು ಮಾಡ್ಯಾನೋ ಗೊತ್ತಿಲ್ಲ. ಅಲ್ಲಿ ಇಳಿಬೋದಾ? ಪಕ್ಕದಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಹೌದು, ತೆಪ್ಪದಲ್ಲಿ ಹೋಗ್ಬೇಕು ಅನ್ನೋ ಆಸೆನೇ ಇತ್ತು ಗೈಸ್, ಬಟ್ ಇಲ್ಲಿ ತೆಪ್ಪ ಇಲ್ಲ ಸದ್ಯಕ್ಕೆ. ಬೋಟ್ ಇದೆ, ನೋಡ್ತಿರ್ಬೋದು. ಸೊ ಇದರಲ್ಲಿ ಇವಾಗ ಕರ್ಕೊಂಡು ಹೋಗ್ತಾರೆ, ನೋಡೋಣ. ತೆಪ್ಪ ಇದ್ದಿದ್ದರೆ ಆಸೆ ಫುಲ್ಫಿಲ್ ಆಗ್ತಿತ್ತು.